ಖಂಡಿತ ಈ ಮಾತು ನಿಜ. ಏನು ಗೊತ್ತಾ? ಆಪರ್ಚುನಿಟಿ ಡು ನಾಟ್ ಹ್ಯಾಪನ್, ಯು ಕ್ರಿಯೇಟ್ ದೆಮ್. ಎಸ್, ಅಬ್ದುಲ್ ಕಲಾಂ ಅವರ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಎಸ್, ಮುಂದೊಂದು ದಿವಸ ಸ್ನೇಹಿತರೆ ನಾವು ಮೂಗಿಗೆ ಆಕ್ಸಿಜನ್ ಕಟ್ಕೊಂಡು ಓಡಾಡ್ಬೇಕಾಗತ್ತೆ. ಯಾಕೆ ಈ ಮಾತು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ವಿಡಿಯೋ ಫುಲ್ ನೋಡಿ, ಕಂಪ್ಲೀಟ್ ನೋಡಿ. ನಿಮಗೆ ಒಂದು ವಿಡಿಯೋ ಕೂಡ ತೋರಿಸ್ತೇನೆ, ಹಾಗೆ ಟ್ರಿಕ್ಸ್ ಹೇಳ್ತಾ ಬರ್ತೇನೆ ಸ್ನೇಹಿತರೆ. ಇದನ್ನ ನೋಡಿ, ಈ ಹಣ್ಣನ್ನ ನೋಡಿದ್ರೆ ಖಂಡಿತ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಇಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡಿ. ವಾವ್, ಸೂಪರ್ ಆಗಿದೆ ಅಲ್ವಾ? ಎಸ್ ಫ್ರೆಂಡ್ಸ್, ಅದನ್ನೇ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು. ಏನಪ್ಪಾ ಅಂತ ಹೇಳಿದ್ರೆ, ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ. ಹಾಯ್. ಹಾಗಾದ್ರೆ ಹಣ್ಣಿನ ಗಿಡ ನೆಡುವಾಗ ಏನ್ ಮಾಡ್ಬೇಕು? ಭಾರ ಉಂಟು ಫ್ರೆಂಡ್ಸ್, ಇಟ್ಟು ಬಿಟ್ಟು ಹೇಳ್ತೇನೆ, ಆಯ್ತಾ? ಎಸ್ ಫ್ರೆಂಡ್ಸ್, ಹಣ್ಣಿನ ಗಿಡ ನೆಡೋದು ಮತ್ತೆ ಹೂವಿನ ಗಿಡದು ಎರಡು ಒಂದೇನಾ? ಅದಕ್ಕೆ ಬೇಕಾಗಿರೋ ಗೊಬ್ಬರ ಎಲ್ಲ ಒಂದೇನಾ? ನೋ, ಇದರ ಪ್ರೊಸೀಜರ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ಅದೆಲ್ಲವನ್ನ ಹೇಳ್ತೀನಿ. ನಮಸ್ತೆ ಸ್ನೇಹಿತರೆ, ಇದು ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಫ್ರೆಂಡ್ಸ್, ಇಷ್ಟು ದಿನ ಹೂವಿನ ಗಿಡದ ಬಗ್ಗೆ ಹೇಳಿದ್ದೆ, ನರ್ಸರಿ ತಂದ ಹೂವಿನ ಗಿಡ ನೆಡೋದಿಲ್ಲ. ಇವತ್ತು ಈ ಒಂದು ಹಣ್ಣಿನ ಗಿಡವನ್ನ ಹೇಗೆ ನೆಡೋದು ಏನು ಎತ್ತೆಲ್ಲ ತೋರಿಸ್ತೇನೆ ಫ್ರೆಂಡ್ಸ್. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಹೂ ಕೊಯ್ಬೇಕು ಅಂತ ಅನಿಸ್ತಾ ಇದೆ, ಬಟ್ ನನ್ನ ಫ್ರೆಂಡ್ಸ್ ನನ್ನ ವ್ಯೂ ಕೊಯ್ಬೇಡಿ ಅಂತ ಹೇಳ್ತಾ ಇದ್ರೆ ನಾನು ಇವತ್ತು ಕೊಯ್ಯಲ್ಲ. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಕೊಯ್ತೀನಿ, ಯಾಕಂದ್ರೆ ಅದು ಒಂದೇ ದಿನ ಅಲ್ವಾ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಕಲರ್ ಗೋವಾ ಆರ್ ಹಸಿರು ಪೇರಳೆ. ಕೆಲವು ಪೇರಳೆಗಳೇನಿರುತ್ತೆ ಒಳಗೆ ಪಿಂಕ್ ಕಲರ್ ಇರುತ್ತೆ. ನೋಡಿ, ನಾನು ತಂದು 2 ದಿನಕ್ಕೆ ಅದು ಮೊಗ್ಗು ಆಯ್ತು ಅಂಡ್ ಹೂವು ಆಯ್ತು. ಈ ಒಂದು ಚಂದ, ಭಾರಿ ಚಂದ, ಖುಷಿ ಆಯ್ತು. ಸೊ ನಾನು ಇದರ ಬಗ್ಗೆ ಗೂಗಲ್ ಎಲ್ಲ ಸರ್ಚ್ ಮಾಡಿದೆ, ಏನಿದೆ, ಏನ್ ಬೆನಿಫಿಟ್, ಹೇಗೆ ಬೆಳೆಯುವುದಲ್ಲ ಅದೆಲ್ಲವನ್ನ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಪೇರಳೆಯನ್ನು ತಿನ್ನೋದ್ರಿಂದ ಏನು ಪ್ರಯೋಜನ ಇದೆ, ಯಾರೆಲ್ಲ ತಿನ್ಬೋದು, ಹಾಗೆ ಇದು ಎಲ್ಲಿಂದ ಬಂತು ಮೂಲ, ಅದೆಲ್ಲವನ್ನ ಫ್ರೆಂಡ್ಸ್ ಹೇಳ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮ ಲೈಕ್ ಇರ್ಲಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮುಂದಿನ ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಎಸ್ ಫ್ರೆಂಡ್ಸ್, ಇದನ್ನ ನಾನು ತಗೊಳ್ಳುವಾಗ ಕೇಳಿದೆ, ಇದು ದೊಡ್ಡ ಪಾಟ್ ಬೇಕಾ, ದೊಡ್ಡ ಜಾಗ ಎಲ್ಲ ಬೇಕಾ ಅಂತ ಹೇಳಿ. ಅವ್ರು ಹೇಳಿದ್ರು ಇಲ್ಲ, ಹೇಗೆ ಕೂಡ ಆಗ್ತದೆ ಒಂದು ಚಿಕ್ಕ ಪಾಟ್ ಅಲ್ಲಿ. ಚಿಕ್ಕದಂದ್ರೆ ತೀರಾ ಚಿಕ್ಕದಲ್ಲ. ನಾನಂತೂ ನನ್ನ ಹತ್ರ ಈ ಒಂದು ಬಾಕ್ಸ್ ಇತ್ತು, ಎಂಟಿ ಬಾಕ್ಸ್ ಇತ್ತು ಸ್ನೇಹಿತರೆ. ನಾನು ಆ ಬಾಕ್ಸ್ ಅನ್ನು ಯೂಸ್ ಮಾಡಿ ಈ ಒಂದು ಗಿಡವನ್ನ ನೆಡ್ತಾ ಇದ್ದೀನಿ. ನಾನು ಇರೋದನ್ನೇ ಯೂಸ್ ಮಾಡ್ತೀನಿ ಅಂತ ನಾನು ಹಲವಾರು ನನ್ನ ವಿಡಿಯೋದಲ್ಲಿ ಹೇಳಿದೆ. ನೋಡಿ ಫ್ರೆಂಡ್ಸ್, ಹೇಗೆ ಹೂವಾಗಿದೆ ಅಂತ ಹೇಳಿ. ಮಂಗಳೂರಲ್ಲಿ ಒಳ್ಳೆ ಮಳೆ ಬೀಳ್ತಾ ಇತ್ತು ಮೊನ್ನೆ ಕೂಡ. ಹಾಗೆ ನಾನು ಈ ಒಂದು ಗಿಡ ನೆಡುವಾಗ ಏನೆಲ್ಲ ಪ್ರೊಸೀಜರ್ ಅಂತ ನಾನು ನಿಮಗೆ ಹೇಳ್ತಾ, ಈ ಒಂದು ಬೆನಿಫಿಟ್, ಈ ಹಣ್ಣಿನಲ್ಲಿರುವ ಬೆನಿಫಿಟ್ ಏನು, ಯಾಕೆ ತಿನ್ಬೇಕು ಹೇಳೋದನ್ನ ಎಲ್ಲವನ್ನ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಇದು ನಾನು ಫಸ್ಟ್ ಹಾಕ್ತಾ ಇರೋದು ಬೇಸಿಗೆ ಬಿಳಿ ಹುಲ್ಲನ್ನ. ನಿಮಗೆ ಬಿಳಿ ಹುಲ್ಲು ಕಟ್ ಮಾಡಿ ಹಾಕ್ಬಹುದು, ಚಿಕ್ಕ ಚಿಕ್ಕದ ನಾನು ಹಾಕಿ ಮತ್ತೆ ಕಟ್ ಮಾಡಿದ್ದೇನೆ. ಅಂಡ್ ಇದಿಲ್ಲ ಹೇಳಾದ್ರೆ ರಟ್ಟನ್ನ ಹಾಕ್ಬಹುದು, ದಪ್ಪ ರಟ್ಟನ್ನ ಕೆಳಗೆ ಹಾಕೊಳ್ಳಿ. ಸೊ ಅದು ಒಂದು ಬೇಸ್ ಫಸ್ಟ್ದು. ಇದು ಒಂದು ಸ್ಟ್ರಾಬೆರಿ ಗೋವಾ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಅಂಡ್ ಇದೊಂದು ಔಟ್ಡೋರ್ ಪ್ಲಾಂಟ್, ಮನೆ ಒಳಗೆ ನೆಡುವಂತದ್ದೇನಲ್ಲ. ಅಥವಾ ರೆಡ್ ಆಪಲ್, ಪರ್ಪಲ್ ಗೋವಾ, ಇದೆಲ್ಲ ಕೂಡ ಹೇಳ್ತಾರೆ ಇದಕ್ಕೆ. ಇದನ್ನ ನಿಜವಾಗ್ಲೂ ನೋಡಿದ ತಕ್ಷಣ ನನಗೆ ಎಷ್ಟು ಬಾಯಲ್ಲಿ ನೀರು ಬಂದೇ ಬರುತ್ತೆ ಸ್ನೇಹಿತರೆ. ಇದು ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇಂಥ ಹಣ್ಣು. ಎಸ್ ಫ್ರೆಂಡ್ಸ್, ಈಗ ಅದನ್ನ ಹುಲ್ಲನ್ನ ಹಾಕಿದ ಮೇಲೆ ಈಗ ನನಗೆ ಒಂದು ಮರದ ಇದು ಇತ್ತು, ನಮ್ಮ ಬೀರುದು ಇದು, ಅಥವಾ ನಿಮ್ಮಲ್ಲಿ ಏನು ಮರದ್ದು ಹಾಳಾಗಿರುವಂತ ಪೌಡರ್ ಇರ್ತದಲ್ಲ, ಅದು ಇದ್ರೆ ತಂದು ಹಾಕ್ಬಹುದು. ಸ್ವಲ್ಪ ಅದು ಇಲ್ಲ ಹೇಳಾದ್ರೆ ದಪ್ಪನೆ ಮಣ್ಣೆ ಹಾಕಿದ್ರೆ ಒಳ್ಳೇದು. ಓಕೆ, ಗೊಬ್ಬರ ಈಗಲ್ಲ ಹೇಳ್ತಾ ಇಲ್ಲ, ಗೊಬ್ಬರದ ಬಗ್ಗೆ ಹೋಗ್ಬೇಡಿ. ಈಗ ನಾನು ಇದೊಂದು ಬೇಸ್ ಗಟ್ಟಿ ಆಗ್ಲಿಕ್ಕೆ, ನಾನು ಅಂದ್ರೆ ರೂಟ್ಗಳು ಚದುರ್ಲಿಕ್ಕೆ, ಬೇರುಗಳು ಹರಡಿಕೊಂಡು ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಇತ್ತು. ಇದನ್ನ ಸಣ್ಣ ತುಂಡು ತುಂಡು ಮಾಡ್ತಾ ಇದ್ದೇನೆ, ಅಂದ್ರೆ ದೊಡ್ಡ ದೊಡ್ಡದಿತ್ತು ಪೀಸ್ ಇತ್ತಲ್ಲ, ಹಾಗೆ ಎಲ್ಲ ಮಿಕ್ಸ್ ಆಗ್ಲಿಕ್ಕೆ ಅದು. ಓಕೆ ಫ್ರೆಂಡ್ಸ್, ಇದಾದ್ಮೇಲೆ ಇದೊಂದು, ಈ ಹಣ್ಣು ಒಂದು ಪೋಷಕಾಂಶಗಳ ಆಗರ ಅಷ್ಟು ಇದೆ ಇದರಲ್ಲಿ. ಏನೆಲ್ಲ ಇದೆ, ಕ್ಯಾಲ್ಸಿಯಂ ಹೇರಳವಾಗಿದೆ, ಹಾಗೆ ವಿಟಮಿನ್ ಸಿ, ಪ್ರೋಟೀನ್, ಫೈಬರ್. ಸೊ ಇದು ದೇಹಕ್ಕೆ ಎಷ್ಟು ಅಗತ್ಯ ಇದೆ ಅಂದ್ರೆ, ನಮ್ಮ ದೇಹ ಸದೃಢವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇದೊಂದು ಶಕ್ತಿಯ ಆಗರ. ಸೊ ಈಗ ಒಂದಿಷ್ಟು 3-4 ಮರದಷ್ಟು ನಾನು ಇದನ್ನ ಹಾಕಿದೆ, ಪೌಡರ್ ಅನ್ನ. ಸೊ ಇದರ ಮೇಲೆ ನಾನೀಗ ಥರ್ಡ್ ಒನ್ ಅಂದ್ರೆ ಬೇಸಿಗೆ 4 ಮರದಷ್ಟು ಫುಲ್ ಮಣ್ಣು ಹಾಕ್ತಾ ಇದ್ದೀನಿ, ಫುಲ್ ಮುಚ್ಚುವಷ್ಟು ಮಣ್ಣು ಹಾಕ್ತಾ ಇದ್ದೀನಿ. ಇದರಲ್ಲಿ ಮಣ್ಣೆ ಮೇನ್ ಈಗ. ಸೊ ಅದಾಯ್ತಾ. ಅದು ಈ ಹಣ್ಣು, ಈ ಶುಗರ್ ಇರ್ಬೋದು ತಿನ್ನಬಾರ್ದಾ ಅಂತ ಕೇಳಿದ್ರೆ ನೀವು,
ಖಂಡಿತ ತಿನ್ಬೋದು ಸ್ನೇಹಿತರೆ. ಯಾರು ಕೂಡ ಮಧುಮೇಹಿಗಳು ಹಣ್ಣು ತಿನ್ನಬಾರದು ಅಂತ ಹೇಳ್ತಾರೆ, ಬಟ್ ಇದು ತಿನ್ಬೋದು. ಆದ್ರೆ ಯಾವುದೇ ಹಣ್ಣು ತಿನ್ನುವಾಗೂ ಒಂದು ಲಿಮಿಟ್ ಇರಬೇಕು ಶುಗರ್ ಪೇಷಂಟ್ಗಳು. ಓಕೆನಾ? ಇದು ಯಾಕೆ ತೋರಿಸ್ತಾ ಇದೆ ಅಂದ್ರೆ ಫುಲ್ ಮೋಡ ಆಗಿದೆ, ಇನ್ನೇನು ಒಳಗೆ ಬೀಳ್ತದೆ ಅಷ್ಟರೊಳಗೆ ನಾನು ಈ ಗಿಡ ನೆಡ್ಬೇಕು. ಹಾಗೆ ಇದು ರಕ್ತದಲ್ಲಿನ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಮಟ್ಟ ಜಾಸ್ತಿ ಆಗದಂತೆ ಸಹಾಯ ಮಾಡುತ್ತೆ ಅಂತ. ಸ್ನೇಹಿತರೆ, ನಾನು ಇದನ್ನ ಕವರ್ ಬಿಚ್ಚಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಂದಿದ್ನಲ್ಲ, ಅದನ್ನ ಈಗ ನಾನು ಹೊರಗಡೆ ಇರೋ ಮಣ್ಣನ್ನ ಸ್ವಲ್ಪ ತೆಗಿತಾ ಇದ್ದೇನೆ. ಸೊ ಇದನ್ನ ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ರೂಟ್ ಇದೆಯಲ್ಲ, ರೂಟಿಗೆ ಯಾವುದೇ ರೀತಿಯ ಹಾನಿ ಆಗ್ಬಾರ್ದು. ನಾನು ಸಣ್ಣ ಇದರಿಂದನೇ ನಿಧಾನವಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕೆ ನಿಧಾನವಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಅಂದ್ರೆ, ಅದ್ರಿಗೆ ಹೊಸ ಮಣ್ಣು ಬೇಕು ಆ ರೂಟಿಗೆ ಈಗ. ಆಯ್ತಾ? ಹೊಸ ಮಣ್ಣು ಅದಕ್ಕೆ ಆಡ್ ಆಗ್ಬೇಕು. ಅಷ್ಟೇ ಅಲ್ಲ, ಈಗ ಅದ್ ಬಿಟ್ಟಿಲ್ಲ ಹೇಳಾದ್ರೆ ಫಸ್ಟ್ ಏನ್ ಮಾಡ್ಕೊಳ್ಳಿ, ಸ್ವಲ್ಪ ನೀರ್ ಹಾಕೊಳ್ಳಿ. ಇದಕ್ಕೆ ಪಕ್ಕ ನೀರ್ ಹಾಕೊಳ್ಳಿ. ನಾನು ಮೊದಲು ಸ್ವಲ್ಪ ನೀರ್ ಹಾಕಿಟ್ಟಿದ್ದೆ, ಸೊ ಈಗ ಕೂಡ ನೀರ್ ಹಾಕ್ತಾ ಇದ್ದೀನಿ. ನೀರ್ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗ್ತದಲ್ಲ, ಆಗ ಈಸಿ ಆಗಿ ಬಿಡುತ್ತೆ. ಓಕೆನಾ? ಸೊ ಇದೆಲ್ಲ ಟಿಪ್ಸ್ಗಳು ಗೊತ್ತಿರಬೇಕು. ಗಿಡ ನೆಡೋದಷ್ಟೇ ಅಲ್ಲ, ಗಿಡ ಹೇಗೆ ನೆಡ್ಬೇಕು ಅನ್ನೋದು. ಓಕೆ, ಎಸ್. ಈಗ ಇದು ದೇಹದಲ್ಲಿರೋ ಈ ಹಣ್ಣು ಇದೆಯಲ್ಲ, ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನ ಹೊರಗಾಕತ್ತೆ ಅಂತ. ಈ ಹಣ್ಣು ತಿನ್ನೋದ್ರಿಂದ ನೋಡಿ, ಯಾಕೆ ಹೇಳ್ತೀನಿ ಅಂದ್ರ, ನೀವು ರಾತ್ರಿ ಊಟ ಆದ್ಮೇಲೆ ಅಥವಾ ಊಟಕ್ಕಾಗಿ ಒಂದು ಹಣ್ಣು ತಿನ್ನಿ, ಒಳ್ಳೆ ಹಣ್ಣು ತಿನ್ನಿ, ಪೇರಳೆ ಹಣ್ಣು. ನಾಳೆ ಬೆಳಿಗ್ಗೆ ಅದು ಮೋಷನ್ ಎಷ್ಟು ಈಸಿ ಆಗಿ ಹೋಗ್ತದೆ ನೋಡಿ, ಅಷ್ಟು ಕರೆಕ್ಟ್ ಆಗಿ ಹೋಗುತ್ತೆ. ಎಸ್, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಎಸ್. ಇದು ಸೊ ಫ್ರೆಂಡ್ಸ್, ಈಗ ಗಿಡ ನೆಟ್ಟಿದೆ ಅಲ್ಲ, ಈಗ ಪುನಃ ಇನ್ನೊಂದಿಷ್ಟು ಪುಡಿಗಳನ್ನೇ ಹಾಕ್ದೆ ನಾನು. ಅದು ಉಡ್ಡದು ಪುಡಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಹಾಕ್ದೆ, ಫುಲ್ ಅದ್ರ ಮೇಲೆ ಹಾಕ್ದೆ, ರೂಟಿಗೆಲ್ಲ ಟಚ್ ಆಗುವಾಗೆ. ಈಗ ನಿಮ್ಮ ಮನೆಯಲ್ಲಿರೋ ಹಳೆ ಹೂವಿನ ಪ್ರಸಾದನೋ ಅಥವಾ ಪೇಪರು ಅಥವಾ ತರಕಾರಿ ಸಿಪ್ಪೆನೋ ಒಂದಿಷ್ಟು ಹಾಕಿ, ತರಕಾರಿ ಸಿಪ್ಪೆನೋ ಒಂದಿಷ್ಟು ಹಾಕಿ, ಆ ಈಗ ಅದನ್ನ ಫುಲ್ ಕವರ್ ಆಗ್ಬೇಕು, ಸುತ್ತಲೂ ಅದಕ್ಕೆ ಇದಾಗ್ಬೇಕು. ಪೇಪರ್ ಇದ್ರೂ ಕೂಡ ಇಡಿತ್ ಪೇಪರ್ ಹಾಕ್ಬಾರ್ದು ಸ್ನೇಹಿತರೆ, ಯಾವುದೇ ಗಿಡಕ್ಕೆ. ಅದನ್ನ ಪೀಸ್ 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 ಮಾಡಿ ಹಾಕ್ಬಹುದು ಈ ತರ. ಓಕೆನಾ? ಎಸ್ ಫ್ರೆಂಡ್ಸ್, ಈ ಗಿಡ ಮೂಲ ಎಲ್ಲಿ ಅಂತ ಕೇಳಿದ್ರೆ, ಇದು ಮಲೇಷಿಯಾ ಅಂತೆ. ಈ ಒಂದು ಬೀಟ್ರೂಟ್ ಕಲರ್ ಗೋವಾ ಅಥವಾ ಏನ್ ಹೇಳ್ತೀವಿ, ಸ್ಟ್ರಾಬೆರಿ ಗೋವಾ ಅಂತ ಹೇಳ್ತೀವಿ, ರೆಡ್ ಆಪಲ್ ಪರ್ಪಲ್ ಗೋವಾ ಅಂತ ಕೊಳ್ತೇವೆ, ಇದರ ಮೂಲ ಮಲೇಷಿಯಾ ಅಂತೆ. ಓಕೆನಾ? ಮಲೇಷಿಯಾದಿಂದ ಮತ್ತೆ ಇಂಡಿಯಾಗೆ ಬಂದಿದ್ದು. ಸುಮಾರು ಸಮಯ ಆಯಿತು ಇದು ಇಂಡಿಯಾಗೆ ಬಂದು. ಬೀಟಾ ಕ್ಯಾರೋಟಿನ್ ಹೇರಳವಾಗಿರುವ ಈ ಒಂದು ವಿಟಮಿನ್ ಸಿ ಹೇರಳವಾಗಿರುವ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಸ್ನೇಹಿತರೆ. ಓಕೆನಾ? ಆರೋಗ್ಯಕರ ಚರ್ಮವನ್ನು ಕಾಪಾಡುತ್ತೆ, ಗಾಯವನ್ನ ಗುಣಪಡಿಸುತ್ತೆ. ಇಷ್ಟೆಲ್ಲ ಇದೆ ಇದರಲ್ಲಿ. ಎಸ್ ಫ್ರೆಂಡ್ಸ್, ಈಗ ನೋಡಿ, ನಾನು ಅದರ ಮೇಲೆ ಸಿಪ್ಪೆ ಎಲ್ಲ ಹಾಕಿದ್ನಲ್ಲ, ಅದ್ರ ಮೇಲೆ ನಾನು ಫುಲ್ ಒಂದಿಷ್ಟು ಮಣ್ಣು ಹಾಕಿದೆ. ಮಣ್ಣು ಆದ್ಮೇಲೆ ಫುಲ್ ಕವರ್ ಆಗೋಷ್ಟು ಮಣ್ಣು ಹಾಕಿದೆ. ಓಕೆನಾ? ಈಗ ಆ ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣಿದ್ದದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಒಂದಿಷ್ಟು ನೀರ್ ಹಾಕುವ. ನೀರ್ ಹಾಕಿದ ಮೇಲೆ ಈಗ ಮೇನು ಯಾವುದೇ ಗಿಡ ತಂದ ಮೇಲೆ ಇಷ್ಟು ತುದಿಯನ್ನ ಕಟ್ ಮಾಡಿ ಸ್ನೇಹಿತರೆ. ಯಾಕೆ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಗಿಡ ಒಂದೇ ನೆಟ್ಟಗೆ ಬೆಳಿಬಾರದು, ಅಡ್ಡಡ್ಡ ಸ್ಪ್ರೆಡ್ ಆಗಿ ಬೆಳಿಬೇಕು. ಆ ಒಂದು ಕಾರಣದಿಂದ ತುದಿಗೆ ಈ ಒಂದು ದಾಸವಾಳ ಗಿಡ ಕೂಡ, ಹೈಬಿಸ್ಕಸ್ ಕೂಡ ಈ ಎಲೆ ಸೈಡ್ ಅಲ್ಲಿ ಚಿಗುರು ಬರುತ್ತೆ, ಅಡ್ಡಡ್ಡ ಹೊಡೆಯುತ್ತೆ. ಓಕೆನಾ? ಸೊ ಇದು ಬಹಳ ಮುಖ್ಯ. ತುದಿಗೆ ಕಟ್ ಮಾಡ್ಬಿಡಿ ಸ್ನೇಹಿತರೆ. ಇದು ಈಗ ಆಗಿದೆ. ಈಗ ನಾನು ಸ್ವಲ್ಪ 2-3 ದಿನ ಬಿಟ್ಟು ಒಂದು ಹಾಕ್ತಾ ಇದ್ದೀನಿ, ಅದನ್ನು ನಾನು ತೋರಿಸ್ತೇನೆ. ಸೊ ಈಗ ಆಲ್ಮೋಸ್ಟ್ ಆಲ್ ಇದು ಗಿಡ ನೆಟ್ಟ ಆಗಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅಂಡ್ ನೋಡಿ, ಲಾಸ್ಟ್ ಮಂತ್ ನಾನು ಒಂದು ಹೂವಿನ ಗಿಡ ತೋರಿಸಿದ್ದೆ ನಿಮ್ಗೆ ಅಲ್ವಾ, ನರ್ಸರಿಯಿಂದ ತಂದ ಗಿಡ. ನೋಡಿ ಎಷ್ಟು ಹೂ ಬಿಟ್ಟಿದೆ ಫ್ರೆಂಡ್ಸ್. ಈಗ ಇದು ಪ್ಲಾಸ್ಟಿಕ್ ಹಾಕಿದ್ದಲ್ಲ, ಪ್ಲಾಸ್ಟಿಕ್ ಅಲ್ಲಿ ಮಣ್ಣಿತ್ತು, ಸೊ ಅದನ್ನು ಕೂಡ ಬಿಡದೆ, ಪಿಟ್ಟಾಸಿ ಅಂತ ಹೇಳ್ಬಿಡಿ, ಅದನ್ನು ಕೂಡ ತೊಳೆದು ಬಿಸಾಡ್ತಾ ಇದ್ದೇನೆ. ಎಸ್, ಈ ಒಂದು ಹಣ್ಣಿನಲ್ಲಿ ಸ್ನೇಹಿತರೆ ಎಷ್ಟು ಇದಿದೆ ನೋಡಿ. ಕ್ಯಾಲ್ಸಿಯಂ ಇದೆ 14.22, ವಿಟಮಿನ್ ಸಿ ಅಂತೂ ಇದೊಂದು 100 ಗ್ರಾಮಿನ ಪೇರಳೆ ಹಣ್ಣಿನ ಹೇಳ್ತಾ ಇದ್ದೇನೆ ನಾನು. ಒಂದು 100 ಗ್ರಾಮ್ ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ 228 ಮಿಲಿಗ್ರಾಮ್ ಇದೆ. ಹಾಗೆ ಕ್ಯಾಲೋರಿ 68, ಕೊಬ್ಬು ಇದೆ 0.95 ಗ್ರಾಮ್, ಸಕ್ಕರೆ ಅಂಶ ಇದರಲ್ಲಿ 8.92 ಗ್ರಾಮ್, ಅಂಡ್ ಕಾರ್ಬೋಹೈಡ್ರೇಟ್ 14.3 ಇದೆ ಅಂತ ಸ್ನೇಹಿತರೆ. ಹಾಗೆ ಫೈಬರ್ ಎಷ್ಟಿದೆ ಕೇಳಿದ್ರೆ 5.4. ಹಾಗೆ ಇದರಲ್ಲಿ ಬೇರೆ ಬೇರೆ ಇದೆ ಸ್ನೇಹಿತರ, ವೈಟಮಿನ್ B9, ಕ್ಯಾಲ್ಸಿಯಂ, ಎಲ್ಲವೂ ಈ ಒಂದು ಪೇರಳೆ ಹಣ್ಣೆ ತಿಂದ್ರೆ ಖಂಡಿತ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ.
ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಈ ಹೂವಿನ ಗಾರ್ಡನ್ ಜೊತೆಗೆ ಒಂದು ರೆಡ್ ಕಲರ್ ಗೋವಾ, ಬೀಟ್ರೂಟ್ ಕಲರ್ ಹಣ್ಣಿನ ಪೇರಳೆ ಹಣ್ಣಿನ ಗಿಡವನ್ನು ಕೂಡ ಹೇಗೆ ನೆಡೋದು ಅಂತ ತೋರಿಸಿದೆ ಸ್ನೇಹಿತರೆ. ಇನ್ನು ಮುಂದೆ ಹಣ್ಣು ಆದಾಗ ಏನು ಹೇಗೆ ಅಂತ, ಮುಂದೆ ಗೊಬ್ಬರ ಹಾಕೋದು ಕೂಡ ಏನಂತ ತೋರಿಸ್ತೀನಿ ಫ್ರೆಂಡ್ಸ್. ಇದಾದ್ಮೇಲೆ ನಾನು ಒಂದು 3 ದಿನ ಬಿಟ್ಟು ಒಂದಿಷ್ಟು ತರಗೆಲೆಗಳು, ಅಂದ್ರೆ ನಂದು ಇದು ಪೀನಟ್ ಬಟರ್ ಫ್ರೂಟ್ ಆಯ್ತಾ, ಇದರಲ್ಲಿ ಇರೋ ಹಣ್ಣು ಹೂವು ಬಂದಿದೆ, ಆ ಹೂವಿನ ಜಾಗ ಬಿಟ್ಟು ಉಳಿದಿದ್ದ ಎಲೆಯನ್ನು ಗಿಡ ಕಟ್ ಮಾಡಬೇಕು. ಸೊ ಗಿಡ ಕಟ್ ಮಾಡಿ ಫುಲ್ ಎಸೆಯೋದಿಲ್ಲ. ಸೊ ಅದನ್ನ ಏನ್ ಮಾಡ್ತೀನಿ, ಪುನಃ ಇದೇ ತರ ಗೊಬ್ಬರವನ್ನ ಮಾಡ್ತೀನಿ. ಈಗ ಡೈರೆಕ್ಟ್ ಆಗಿ ನಾನು ಪೇರಳೆ ಗಿಡ ನೆಟ್ಟಿದ್ನಲ್ಲ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಅಂದ್ರೆ ಒಂದಿಷ್ಟು ಹಸಿರು ಎಲೆಗಳನ್ನ ಹಾಕ್ತೀನಿ. ಸೊ ಇದು ಇಲ್ಲ ಹೇಳಿದ್ರೆ ಆಚೆ ಈಚೆ ಎಲ್ಲಿದೆ ತಂದು ಹಾಕ್ತೀನಿ, ಅಥವಾ ಒಣಗಿದ ಎಲೆ ಅಂತ ಸಣ್ಣ ಮಾಡಿ ಪೀಸ್ ಮಾಡಿ ಅಂದ್ರೆ ಉದುರಿಸಿ ಹಾಕ್ಬೋದು, ಅಥವಾ ನೀವು ಅದರಲ್ಲೇ ಹಾಕಿದ್ರೆ 1-2-3 ದಿನ ಬಿಟ್ರೆ ಉದುರುತ್ತೆ ಇದು. ಓಕೆನಾ. ಸೊ ಇಂಥ ಒಂದು ಹಣ್ಣಿನಲ್ಲಿ ಸ್ನೇಹಿತರೆ ಎಷ್ಟು ಒಂದು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ನೀರಿನ ಅಂಶ ಇದೆ, ಫೈಬರ್ ಅಂಶ ಇದೆ ಅಂತ ಆಲ್ರೆಡಿ ಹೇಳಿದೆ. ಅಷ್ಟೇ ಅಲ್ಲ, ಪೋಷಕಾಂಶಗಳು ಇದ್ದು ತೂಕ ನಷ್ಟ ಕೂಡ ಮಾಡುತ್ತೆ, ಅಂದ್ರೆ ವೇಟ್ ಲಾಸ್ ಕೂಡ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ತುಂಬಾ ವೇಟ್ ಇರೋರು ರಾತ್ರಿ ಊಟ ಮಾಡುವ ಬದಲು ಈ ಒಂದು ಹಣ್ಣನ್ನ ತಿಂದ್ರೆ ಅವರಿಗೆ ಮೋಷನ್ ಕೂಡ ಕರೆಕ್ಟ್ ಆಗಿ ಆಗುತ್ತೆ ಅಂಡ್ ವೇಟ್ ಲಾಸ್ ಕೂಡ ಆಗುತ್ತೆ ಅಂತ ಇದರದ ಮೂಲ ಉದ್ದೇಶ. ಸ್ನೇಹಿತರೆ, ಇಷ್ಟೊಂದು ಬೆನಿಫಿಟ್ ಇದಲ್ಲ ಇದೊಂದು ಪೇರಳೆ ಹಣ್ಣಿಂದ, ಅಂದ್ರೆ ಒಂದು 100 ಗ್ರಾಮ್ ಪೇರಳೆ ಹಣ್ಣಿಂದ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕಾಂಪೌಂಡ್ ಆಚೆಗಿರುವ ಎಲೆ, ಒಟ್ಟಿನಲ್ಲಿ ಒಂದಿಷ್ಟು ಗ್ರೀನರಿ ಹಸಿರು ಎಲೆಗಳನ್ನ, ಇದು ಇಲ್ಲ ಹೇಳಾದ್ರೆ ಒಣಗಿದ ತರಗೆಲೆಗಳನ್ನ ಒಂದು 3 ದಿನ ಬಿಟ್ಟು ಪುನಃ ಹಸಿ ಎಲೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಇದನ್ನ ಹಾಕ್ಬೋದು, ಹೀಗೆ ಹಾಕಿ, ಅಥವಾ 2 ದಿನ ಹೀಗೆ ಫುಲ್ ದಂಟಲ್ಲಿ ಹಾಕಿದ್ರೆ ಅದು 2 ದಿನ ಕೊಳೆತು ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಅದು. ಓಕೆನಾ. ಸೊ ಫ್ರೆಂಡ್ಸ್, ಇದಾಯ್ತು ಇವತ್ತಿನ ಹೂವಿನ ಗಿಡ ಬಿಟ್ಟು ಹಣ್ಣಿನ ಗಿಡ ನೆಡೋ ವಿಶೇಷತೆ. ನರ್ಸರಿಯಿಂದ ತಂದ ಹಣ್ಣಿನ ಗಿಡವನ್ನ ಹೇಗೆ ನೆಡೋದು ಅಂತ ತೋರಿಸಿದ್ನಲ್ಲ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಒಂದು ಟಿಪ್ಸ್ ಹೇಳಿದ್ದೆ ನಿಮಗೆ. ಏನು ಅಂತ ಕೇಳಿದ್ರೆ, ನೀವು ಕತ್ತಿ, ಚಾಕು ಅಥವಾ ಯಾವುದೇ ಒಂದು ಗಿಡ ಕಟಿಂಗ್ ಮಾಡಿದ್ರೆ ಲಾಸ್ಟಲ್ಲಿ ಇದನ್ನ ತೊಳೆದಿಡ್ಬೇಕಂತೆ. ಯಾಕಂದ್ರೆ ಒಂದು ಶಾರ್ಪ್ನೆಸ್ ಹೋಗ್ತದೆ, ತೊಳೆದು ಒರೆಸಿಟ್ಬಿಟ್ರೆ ತುಂಬಾ ಶಾರ್ಪ್ನೆಸ್ ಉಳಿತದೆ, ಮತ್ತೆ ನಾವು ಕೆಲಸ ಮಾಡೋರಿಗೆ ಆ ಶ್ರಮ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಬೀಟ್ರೂಟ್ ಅಥವಾ ಪರ್ಪಲ್ ರೆಡ್ ಕಲರ್ ಗೋವಾ ನೆಡೋದು ಹೇಗೆ ಅನ್ನೋದನ್ನು, ಮತ್ತೆ ಇದನ್ನ ತಿನ್ನೋದ್ರಿಂದ ಇದರ ಬೆನಿಫಿಟ್ ಕೂಡ ಕೇಳಿದ್ರಿ, ನೋಡಿದ್ರಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಮನೆ ಎಷ್ಟು ದೊಡ್ಡ ಕಟ್ಟಿದ್ರೇನು ಮನೆಯ ಹೊರಗೆ ಒಂದಿಷ್ಟು ಜಾಗ ಇಟ್ಟು ಒಂದಿಷ್ಟು ಗಿಡ ನೆಡಲಿಕ್ಕೆ ಅವಕಾಶ ಇಡಿ. ಯಾಕಂದ್ರೆ ಮುಂದೆ ಒಂದು ದಿನ ನಮ್ಮ ಉಸಿರಾಟ ನಮಗೆ ಬೇಕಾಗಿರುವಷ್ಟು ಗಾಳಿ ಸಿಗ್ಲಿ. ಯಾಕೆಂದ್ರೆ ಇವತ್ತು ಸ್ಮೋಕು ಪಾಲ್ಯೂಷನ್ ಆಗಿದೆ, ನೇಚರ್ ಪಾಲ್ಯೂಷನ್ ಆಗಿದೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ನಾವು ಈ ತರ ಬೆನ್ನಿಗೆ ಆಕ್ಸಿಜನ್ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಈ ಪರಿಸ್ಥಿತಿ ಬರದೇ ಇರ್ಲಿ ಅನ್ನೋ ಹಾಗಿದ್ರೆ ಒಂದಿಷ್ಟು ಗಿಡ ನೆಡಿ. ನೀವು ಹೇಳ್ಬೋದು ನಮಗೆ ಜಾಗ ಇಲ್ಲ ಅಂತ. ನನಗೂ ಕೂಡ ಏನ್ ಬೇಕಾದಷ್ಟಿಲ್ಲ, ನಾನು ಫ್ಲಾಟೇ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡಿ ನಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಓಕೆನಾ. ಮಾಡಬೇಕು ಅಂತಿದ್ರೆ ದಾರಿಗಳು ಬೇಕಾದಷ್ಟು ಇರುತ್ತವೆ. ಎಸ್, ನೋಡಿ ವಿಡಿಯೋವನ್ನು. The year 2050, we wear our forests on our backs because the air we once breathed turned against us. Children don't carry books anymore. They carry oxygen. Our vehicles still move, but every breath they take from the earth, we pay for with our lungs. In every corner of this dying sky, we rise. Not for fuel, not for power, just to breathe. The oxygen became more costlier. If this is life in 2050, what will 2100 look like? Stop the poison. Plant the air. This isn't science fiction. It's a warning. Air is not a privilege. It's our right. Save our breath and save our future. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗಾಗದೇ ಇರಲಿ. ಇದಾಯ್ತು ನನ್ನ ಈ ವಿಡಿಯೋದ ವಿಷಯತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೀನಿ. ನನ್ನ ಹೂವಿನ ಗಿಡದಲ್ಲಿ ಅಡ್ಕೊಂಡಿರೋ ಹೂ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಧನ್ಯವಾದ. ನಮಸ್ಕಾರ.